ಕರ್ನಾಟಕದ ಮಹಿಳೆಯರೇ, ಇನ್ನು ಮುಂದೆ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣವನ್ನು ಮಾಡೋದಕ್ಕೆ ನಿಮಗೆ ಕೇವಲ ಆಧಾರ್ ಕಾರ್ಡ್ ಸಾಕಾಗೋದಿಲ್ಲ. ಆಧಾರ್ ಕಾರ್ಡ್ನ ಜೊತೆಗೆ ಒಂದು ವಿಶೇಷವಾದ ಸವಲತ್ತನ್ನು ನೀವು ಪಡೀಲೇಬೇಕು. ಇಲ್ಲದೇ ಇದ್ದರೆ ಬಸ್ನಲ್ಲಿ ನಿಮಗೆ ಉಚಿತವಾಗಿ ಓಡಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೌದು, ಯಾವ ವಿಚಾರದ ಬಗ್ಗೆ ನಾನು ಮಾತನಾಡ್ತಿದ್ದೀನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ನಮಸ್ಕಾರ, ಇದು ಕನ್ನಡ ನ್ಯೂಸ್. ನಾನು ಪ್ರಣೂತ್ ಆರ್ಗಾಣಿಕ. ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೇವಲ ಒಂದೇ ವಾರದಲ್ಲಿ ಉಚಿತ ಬಸ್ ಪ್ರಯಾಣದ ಯೋಜನೆಯನ್ನ ಮಹಿಳೆಯರಿಗೋಸ್ಕರ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಆರಂಭ ಮಾಡಿತ್ತು. ಅದಕ್ಕೆ ಶಕ್ತಿ ಯೋಜನೆ ಅಂತ ಸರ್ಕಾರ ಕರೆದಿತ್ತು. ಮೊನ್ನೆಗೆ ಅದು 3 ವರ್ಷ ಕಂಪ್ಲೀಟ್ ಮಾಡಿದೆ. ಸುಮಾರು 763 ಕೋಟಿ ಮಹಿಳೆಯರು ಈ ಉಚಿತ ಬಸ್ ಪ್ರಯಾಣದ ಸವಲತ್ತನ್ನ ಪಡೆದುಕೊಂಡಿದ್ದಾರೆ. ಕರ್ನಾಟಕದಾದ್ಯಂತ ಉಚಿತ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಈವರೆಗೆ ಆ ಉಚಿತ ಬಸ್ ಟಿಕೆಟ್ ಅನ್ನ ಪಡೆಯೋದಕ್ಕೆ ಕೇವಲ ಕರ್ನಾಟಕದ ನಿವಾಸಿಗಳು ಅನ್ನುವ ದೃಢೀಕರಣವನ್ನು ಕೊಡುವ ಒಂದು ಆಧಾರ್ ಕಾರ್ಡನ್ನು ಕೊಟ್ಟಿದ್ರೆ ಸಾಕಿತ್ತು. ಆದರೆ ಈಗ ಆಧಾರ್ ಕಾರ್ಡ್ ಸಾಕಾಗೋದಿಲ್ವಂತೆ. ಇನ್ನು ಮುಂದೆ ಈ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಯಸುವ ಮಹಿಳೆಯರು ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ಒಂದನ್ನು ಪಡೆಯಲೇಬೇಕಾಗುತ್ತೆ. ಈ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಆಲೋಚಿಸಿದೆ. ಬಸ್ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಸರಿಸುಮಾರು 3 ಕೋಟಿ ಸ್ಮಾರ್ಟ್ ಕಾರ್ಡ್ಗಳನ್ನು ಹಂಚುವ ಬಗ್ಗೆ ಯೋಚನೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಈ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಿಯೇ ಮಹಿಳೆಯರು ಉಚಿತ ಪ್ರಯಾಣವನ್ನ ಮಾಡಬೇಕಾಗಿದೆ. ಯಾಕೆ ಈ ಸ್ಮಾರ್ಟ್ ಕಾರ್ಡ್ ಅನ್ನು ತರುವ ಆಲೋಚನೆ ಸರ್ಕಾರಕ್ಕೆ ಬಂತು ಅನ್ನೋ ಪ್ರಶ್ನೆ ನಿಮಗಿದ್ರೆ ಖಂಡಿತ ಅದಕ್ಕೆ ಉತ್ತರ ಇದೆ. ಈಗಾಗಲೇ ಆಧಾರ್ ಕಾರ್ಡ್ ಅನ್ನ ನಕಲಿ ಮಾಡಿ ಕೆಲವರು ಜೆರಾಕ್ಸ್ ಕಾಪಿಗಳ ರೀತಿಯಲ್ಲಿ ಕಲರ್ ಜೆರಾಕ್ಸ್ ಅನ್ನ ಪಡೆದು ಅದರಲ್ಲಿ ಯಾವುದೋ ಒಂದು ಫೇಕ್ ಅಡ್ರೆಸ್ ಅನ್ನ ಹಾಕಿ ಕೇವಲ ಕನ್ನಡದವರು ಅಥವಾ ಕರ್ನಾಟಕದವರು ಅಂತ ಕಣ್ಣಿಗೆ ಮಣ್ಣೆರಚುವ ಪ್ರಯತ್ನವನ್ನ ಮಾಡಿದ್ದಾರೆ. ಆ ಮೂಲಕವಾಗಿ ಈ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕಂಡಕ್ಟರ್ಗಳು ಕೂಡ ಮಹಿಳೆಯರ ಹೆಸರಿನಲ್ಲಿ ಉಚಿತ ಟಿಕೆಟ್ಗಳನ್ನು ತೆಗೆದು ಅದನ್ನು ಹರಿದು ಬಿಸಾಕೋದ್ರ ಮುಖಾಂತರ ತಮ್ಮ ಜೇಬಿಗೆ ದುಡ್ಡನ್ನು ಇಳಿಸ್ಕೊಳ್ತಿದ್ದಾರೆ ಅನ್ನುವ ಆರೋಪಗಳು ಕೆಲವು ವಿಡಿಯೋಗಳ ಮುಖಾಂತರ ಪ್ರೂವ್ ಆಗಿತ್ತು. ಈಗ ಇವೆಲ್ಲದರಿಂದ ಹೊರಬರೋದಕ್ಕೆ ಸರ್ಕಾರಕ್ಕೆ ಮತ್ತು ಸಾರಿಗೆ ಇಲಾಖೆಗೆ ಖಜಾನೆಗೆ ಆಗ್ತಾ ಇರುವಂಥ ನಷ್ಟವನ್ನು ಸರಿದೂಗಿಸೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಸರ್ಕಾರ ಈ ವಿನೂತನ ಯೋಜನೆಯನ್ನು ತರುವ ಪ್ಲಾನ್ ಮಾಡಿದೆ. ಈ ಯೋಜನೆಯ ಪ್ರಕಾರ ಯಾರ್ಯಾರು ಈವರೆಗೆ ಆಧಾರ್ ಕಾರ್ಡನ್ನು ಕೊಟ್ಟು ಉಚಿತ ಪ್ರಯಾಣವನ್ನು ಮಾಡ್ತಾ ಇದ್ರೋ ಆ ಎಲ್ಲ ಮಹಿಳೆಯರು ಕರ್ನಾಟಕ ಸರ್ಕಾರದ ಒಂದು ನಿಗದಿತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ತಮ್ಮ ದಾಖಲೆಗಳನ್ನು ಅದರಲ್ಲಿ ಹಾಕೋದ್ರ ಮುಖಾಂತರ ತಾವು ಕನ್ನಡಿಗರು ಅನ್ನೋದನ್ನು ದೃಢೀಕರಿಸುತ್ತಾ ಮಹಿಳೆಯರು ಈ ಶಕ್ತಿ ಯೋಜನೆಗೆ ನೋಂದಾವಣಿ ಆಗಬೇಕು. ನೋಂದಾವಣಿ ಆದ ತಕ್ಷಣ ನಿಮಗೊಂದು ಸ್ಮಾರ್ಟ್ ಕಾರ್ಡ್ ಕೇವಲ 15 ದಿನದಲ್ಲಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಕಾರ್ಡನ್ನು ತೋರಿಸೋದ್ರ ಮುಖಾಂತರ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪಡೆದುಕೋಬಹುದು. ಈ ಮುಖಾಂತರ ಫೇಕ್ ಮಾಡುವ ಪ್ರಮೇಯಗಳು, ಆಧಾರ್ ಕಾರ್ಡ್ಗಳ ಕಲರ್ ಜೆರಾಕ್ಸ್ ಅನ್ನು ಮಾಡಿ ತಾವು ಕನ್ನಡಿಗರು ಅಂತ ತೋರಿಸಿಕೊಳ್ಳುವ ವ್ಯರ್ಥ ಪ್ರಯತ್ನಗಳೆಲ್ಲವೂ ಕೂಡ ಕೊನೆಯಾಗಲಿಕ್ಕಿದೆ. ಅದರ ಜೊತೆಗೆ ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡನ್ನು ಇಂಟ್ರಡ್ಯೂಸ್ ಮಾಡೋದಕ್ಕೆ ಸರ್ಕಾರ ಆಲೋಚನೆ ಮಾಡಿದೆ. ಆದರೆ ಪುರುಷರೇ ಜಾಸ್ತಿ ಖುಷಿ ಆಗಬೇಡಿ, ನೀವು ಈ ಸ್ಮಾರ್ಟ್ ಕಾರ್ಡ್ ತೋರಿಸಿ ಉಚಿತವಾಗಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸ್ಮಾರ್ಟ್ ಕಾರ್ಡ್ಗೆ ರೀಚಾರ್ಜ್ ಮಾಡೋದ್ರ ಮುಖಾಂತರ ಕಂಪ್ಲೀಟ್ ಕ್ಯಾಶ್ಲೆಸ್ ಆಗಿ ನೀವು ಓಡಾಡೋದಕ್ಕೆ ಸಾಧ್ಯ. ಇದಕ್ಕೋಸ್ಕರ ಕರ್ನಾಟಕದ ಎಲ್ಲ ಸರ್ಕಾರಿ ಸಾರಿಗೆ ಬಸ್ಗಳಿಗೆ ಒಂದು ವಿಶೇಷವಾದಂಥ ಟಿಕೆಟಿಂಗ್ ಮಿಷಿನನ್ನು ಸರ್ಕಾರ ಖರೀದಿ ಮಾಡುವ ಆಲೋಚನೆ ಮಾಡಿದೆ. ಈ ಟಿಕೆಟಿಂಗ್ ಮಿಷಿನ್ಗೆ ಈ ಸ್ಮಾರ್ಟ್ ಕಾರ್ಡನ್ನು ಹತ್ತಿರ ತರ್ತಾ ಇದ್ದ ಹಾಗೆ NFC ಮುಖಾಂತರ ಆ ಕಾರ್ಡಲ್ಲಿರುವಂಥ ಹಣವನ್ನು ಆಟೋಮ್ಯಾಟಿಕ್ ಆಗಿ ಕಟ್ ಮಾಡುತ್ತೆ, ಜೊತೆಗೆ ಒಂದು ಟಿಕೆಟನ್ನು ಕೊಡುತ್ತೆ. ಆ ಮುಖಾಂತರ ನೀವು ಕೇವಲ ಕಾರ್ಡ್ಗೆ ರೀಚಾರ್ಜ್ ಮಾಡೋದ್ರ ಮುಖಾಂತರ ಎಷ್ಟು ಸಲ ಬೇಕಾದರೂ ಆ ರೀಚಾರ್ಜ್ ಖಾಲಿ ಆಗೋವರೆಗೂ ನೀವು ಬಸ್ಗಳಲ್ಲಿ ಪ್ರಯಾಣವನ್ನು ಮುಂದುವರಿಸಬಹುದು. ರೀಚಾರ್ಜ್ ಖಾಲಿ ಆಗ್ತಾ ಇದ್ದ ಹಾಗೆ ಆಟೋಮ್ಯಾಟಿಕ್ಲಿ ಅದಕ್ಕೆ ಟಾಪ್ ಅಪ್ ಮಾಡಬೇಕು. ಅಂದರೆ ಹಣ 100 ಅಥವಾ 200 ಅಥವಾ 500 ಅಥವಾ ನಿಮ್ಮ ಶಕ್ತಿ ಇದ್ದರೆ 1000 ರೂಪಾಯಿ ಟಾಪ್ ಅಪ್ ಮಾಡಿದರೆ ಆ 1000 ರೂಪಾಯಿ ಅಂತ್ಯ ಆಗೋವರೆಗೂ ನೀವು ಪ್ರಯಾಣವನ್ನು ಮಾಡಬಹುದು. ಇನ್ನೊಂದು ವಿಶೇಷ ಅಂತಂದರೆ ಈ ಸ್ಮಾರ್ಟ್ ಕಾರ್ಡಲ್ಲಿ ಕೇವಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿರುವಂಥ ಮೆಟ್ರೋ, ಬೆಂಗಳೂರಿನ BMTCಗೂ ಕೂಡ ವಿಶೇಷವಾದ ಒಂದು ಸ್ಮಾರ್ಟ್ ಕಾರ್ಡನ್ನು ಇಂಟಿಗ್ರೇಟೆಡ್ ಆಗಿ ಬಿಲ್ಡ್ ಮಾಡೋದಕ್ಕೆ, ಡೆವಲಪ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಯೋಜನೆಯ ಪ್ರಕಾರ ಒಂದು ಸ್ಮಾರ್ಟ್ ಕಾರ್ಡ್ ಬೆಂಗಳೂರಿನ BMTC ಬಸ್ಗಳು ಮತ್ತು ಬೆಂಗಳೂರಿನಲ್ಲಿ ಸಂಚರಿಸುವ ಮೆಟ್ರೋ ಇವೆರಡಕ್ಕೂ ಕೂಡ ಉಪಯೋಗ ಆಗುತ್ತೆ. ಅರ್ಥಾತ್ ನೀವು ಒಂದು ಸಲ ರೀಚಾರ್ಜ್ ಮಾಡಿದರೆ ಅದರಲ್ಲಿ ನೀವು ಮೆಟ್ರೋದಲ್ಲೂ ಹೋಗಬಹುದು, BMTC ಬಸ್ನಲ್ಲೂ ಹೋಗಬಹುದು. ಆಯ್ಕೆ ನಿಮಗೆ ಬಿಟ್ಟಿರೋದು. ಯಾವುದ್ರಲ್ಲಿ ಹೋದರೂ ಕೂಡ ಸೇಮ್ ಇಂಟಿಗ್ರೇಟೆಡ್ ಸ್ಪೆಷಲ್ ಟಿಕೆಟಿಂಗ್ ಮಿಷನ್ಸ್ಗಳ ಮುಖಾಂತರ ನಿಮ್ಮ ಟಿಕೆಟ್ ಕಾಸ್ಟ್, ನೀವು ಪ್ರಯಾಣ ಮಾಡುವ ದರ
ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಮತ್ತು ನೀವು ಆ ದುಡ್ಡು ಖಾಲಿ ಆದಾಗ ಅದಕ್ಕೆ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. 2 ಸಪ್ರೇಟ್ ಕಾರ್ಡ್ಗಳು ಬೇಕಾಗಿಲ್ಲ. BMTC ಮತ್ತು BMRCL ಜೊತೆಗೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಡೆವಲಪ್ ಮಾಡೋದ್ರ ಮುಖಾಂತರ ಬೆಂಗಳೂರಿನ ನಾಗರಿಕರ ಕಮ್ಯೂಟನ್ನು ಈಸಿ ಮಾಡ್ತಾ ಇದೆ. ಅರ್ಥಾತ್ ನಿಮ್ಮ ಪ್ರಯಾಣವನ್ನು ಬಹಳಷ್ಟು ಸುಖಕರವಾಗಿ ಇನ್ನಷ್ಟು ಜಂಜಾಟಗಳಿಲ್ಲದೆ ಕ್ಯಾಶ್ಲೆಸ್ ಆಗಿ ಮಾಡುವ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ. ನಿಜಕ್ಕೂ ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸು ಕೂಡ ಹೌದು. ಅದಲ್ಲದೆ ನಾಗರಿಕರಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಸಹಕಾರಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಸರ್ಕಾರ ಇದನ್ನು ಕೇವಲ ಪ್ರಕಟಣೆಗೆ ಸೀಮಿತಗೊಳಿಸದೆ ಇದನ್ನು ಕಾರ್ಯರೂಪಕ್ಕೆ ತರುವಂಥ ಮುಂದಿನ ಹೆಜ್ಜೆಯತ್ತ ಯೋಚಿಸಬೇಕಿದೆ. ಇದನ್ನು ಹೇಗೆ ರಾಜ್ಯದಾದ್ಯಂತ ಅಳವಡಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಆಲೋಚನೆಗಳನ್ನು ಮಾಡಬೇಕು. ಅದರ ಪ್ಲಸ್ ಆ್ಯಂಡ್ ಮೈನಸ್ಗಳ ಬಗ್ಗೆ ಯೋಚನೆ ಮಾಡಬೇಕು. ಅತಿ ಶೀಘ್ರದಲ್ಲಿ ಈ ಕಾರ್ಡನ್ನು ಬಿಡುಗಡೆ ಮಾಡಬೇಕು ಅನ್ನೋದು ನಾಗರಿಕರ ಒತ್ತಾಯ. ಆಲ್ರೆಡಿ ಬೆಂಗಳೂರಿನಲ್ಲಿ BMTC ಮತ್ತು ಮೆಟ್ರೋಗೆ ಸಂಬಂಧಿತ ಸ್ಮಾರ್ಟ್ ಕಾರ್ಡನ್ನು ಈ ತಿಂಗಳಿನಿಂದಲೇ ಆರಂಭ ಮಾಡುವ ಆಲೋಚನೆ ಇದೆ. ಇನ್ನೊಂದು 2-3 ದಿನದಲ್ಲಿ ಈ ಕಾರ್ಡ್ಗಳ ಬಗ್ಗೆ ಒಂದು ಫೈನಲ್ ಆಲೋಚನೆಗಳೇನೇನಿದೆ ಅದೆಲ್ಲವೂ ಒಂದು ಫೈನಲ್ ಹಂತವನ್ನು ತಲುಪುವ ಸಾಧ್ಯತೆ ಇದೆ. ಹಾಗಾಗಿ ಇನ್ನು ಮುಂದೆ ನಾವೆಲ್ಲ ಮಾಡುವ ಟ್ರಾವೆಲ್ ಜಸ್ಟ್ ಒಂದು ಟ್ರಾವೆಲ್ ಅಲ್ಲ, ಸ್ಮಾರ್ಟ್ ಟ್ರಾವೆಲ್ ಆಗಿರುತ್ತೆ ಅನ್ನೋದಕ್ಕೆ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ನೋಡೋಣ ಆದಷ್ಟು ಬೇಗ ಈ ಸ್ಮಾರ್ಟ್ ಟ್ರಾವೆಲ್ ಪ್ರತಿಯೊಬ್ಬ ಕನ್ನಡಿಗನಿಗೆ ಸಿಗಲಿ. ಇದರ ಮುಖಾಂತರ ಜಂಜಾಟವಿಲ್ಲದ ಪ್ರಯಾಣ ನಮ್ಮದಾಗಲಿ ಅನ್ನುವ ಹಾರೈಕೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕನ್ನಡ ನ್ಯೂಸ್. ನಮಸ್ಕಾರ. ಥ್ಯಾಂಕ್ ಯು.